ನನ್ನೊಂದಿಗೆ ಇಬ್ಬರು ಎಕ್ಸ್ಪರ್ಟ್ಗಳಿದ್ದಾರೆ. ಅವರು FSL ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ದಿನೇಶ್ ರಾವ್ ಅವರು, ಇನ್ನೊಬ್ಬರು ನಿವೃತ್ತ SP ದಕ್ಷ ಪೊಲೀಸ್ ಅಧಿಕಾರಿ ಅಂತ ಬಿರುದಾಂಕಿತ, ತುಂಬ ಒಳ್ಳೊಳ್ಳೆ ಹೆಸರು ಮಾಡಿದ್ದಾರೆ. ಅನೇಕ ಕೇಸ್ಗಳನ್ನು ಭೇದಿಸುವಲ್ಲಿ ಎಷ್ಟೋ ಕೇಸ್ಗಳಲ್ಲಿ ಪ್ರಾಣ ಒತ್ತೆ ಇಟ್ಟು ಅವ್ರು ರಿಕವರಿ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. SK ಉಮೇಶ್ ಅವರು. ಉಮೇಶ್ ಸರ್, ನನ್ನ ಪ್ರಶ್ನೆ ಇಷ್ಟನೇ ಇಲ್ಲಿ. ಈಗ ಏನಾಗುತ್ತೆ, ಆಯಿತು ಚಪ್ಪಲಿ ಹಾಕಿದ್ನೋ, ಶೂ ಹಾಕಿದ್ನೋ, ಬ್ರೌನ್ ಬೆಲ್ಟ್ ಹಾಕಿದ್ನೋ, ಬ್ಲೂ ಟಿ ಶರ್ಟ್ ಹಾಕಿದ್ನೋ, ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ನೋ, ಆಯ್ತಪ್ಪ ಇದನ್ನು ಪ್ರಾಸಿಕ್ಯೂಷನ್ ಅವರು ಪ್ರೂವ್ ಮಾಡುವಲ್ಲಿ ಎಡೋಬಿಟ್ರು ಅಂತ ಅಂದ್ಕೊಳ್ಳೋಣ. ಬಟ್ಟೆ ಪಾರ್ಟ್ ಮಾತ್ರ, ಅಥವಾ ಬ್ಲಡ್ ಸ್ಟೇನು ಆ ವ್ಯಕ್ತಿ ಮೇಲೆ ಇರಲಿಲ್ಲ, ಹಾಗಂತ ಅವನು ಸ್ಪಾಟ್ಗೆ ಬಂದಿರಲಿಲ್ಲ, ಅವನ ಕಾರ್ ಬಂದಿದ್ದೇ ಸುಳ್ಳು, ಅವನು ಬಂದಿರೋದೇ ಸುಳ್ಳು, ಈ ಥರನೂ ಪ್ರೂವ್ ಮಾಡೋಕ್ಕಾಗುತ್ತಾ? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ಬೇಲ್ ತಗೊಳ್ಳುವಂತ ಸಮಯದಲ್ಲೇನೆ ಕೇಸ್ನ ಪೂರ್ಣ ಪ್ರಮಾಣದಲ್ಲಿ ಪ್ರಾಸಿಕ್ಯೂಷನ್ ನಡೆಸಬೇಕೇನು ಟ್ರಯಲ್ ಸಮಯದಲ್ಲಿ ಆಗ್ಬೇಕು ಅಷ್ಟೇ ಎವಿಡೆನ್ಸ್ಗಳನ್ನ ಅವರು ಇವಾಗ್ಲೇನೆ ಕಲೆಕ್ಟ್ ಮಾಡ್ಕೊಬಿಡ್ತಾರೆ ಡಿಫೆನ್ಸ್ ಸೈಡ್ನವರು. ಅದನ್ನೇ ಇವಾಗ್ಲೇನೆ ಅವನ್ನ ಬ್ಲೆಂಡ್ ಮಾಡಿ ಅವನನ್ನ ಬೇಲಲ್ಲಿ ಆಚೆ ತಗೋಬಿಟ್ರೆ, ಹೊರಗಡೆಗೆ ಇಮಿಡಿಯೇಟ್ ಆಗಿ ಸೆಷನ್ಸ್ ಕೋರ್ಟ್ ಅಲ್ಲಿ ಅವನ್ನ ಆಚೆ ತಗೋಬಿಟ್ರೆ, ಅವಾಗ ಅವ್ರು ಗೊತ್ತು ಈ ಸೆಷನ್ಸ್ ಟ್ರಯಲ್ ಕೇಸ್ ನೆಕ್ಸ್ಟ್ ಕೇಸ್ನ ನಾವು ಬಹಳ ಈಸಿಯಾಗಿ ಲೆಕ್ಕಕ್ಕಿಲ್ದಾಗೆ ಅದನ್ನ ಹೊಡೆದಾಕ್ಬಿಡ್ಬೋದು ಅಂತ ಅನ್ನುವಂಥದ್ದು. ಒಬ್ಬ ಮನುಷ್ಯನ್ಗೆ ಬೇಲ್ ಕೊಡ್ತು ಅಂತಂದ್ರೆ ನಾನು ನಿಮ್ ಮೊದ್ಲೇ ಹೇಳಿದೆ, ಅದರಲ್ಲಿ ಸರಿಯಾದಂತ ಸಾಕ್ಷ್ಯಾಧಾರಗಳು ಜೋಡಣೆ ಆಗ್ಲಿಲ್ಲ ಅನ್ನುವಂಥದ್ದನ್ನ ಎತ್ತಿ ತೋರಿಸ್ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು ನ್ಯಾಯಾಲಯದ ಗಮನಕ್ಕೆ ಬಂದ್ಬಿಡುತ್ತೆ. ಅದಾದ್ಮೇಲೆ ಟ್ರಯಲ್ ಯಾರು ಬೇಕಾದ್ರೂ ಮಾಡ್ಬೋದು, ಇದೇ ಜಡ್ಜ್ ಅವ್ರು ಇರ್ತಾರೋ, ಬೇರೆಯವ್ರು ಬರ್ತಾರೋ, ಇನ್ನೊಬ್ರು ಬರ್ತಾರೋ, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಯಾರೇ ಬಂದ್ರು ನೆಕ್ಸ್ಟ್ ಅಕಸ್ಮಾತ್ ಟ್ರಯಲ್ ಬರುವಂತದಾಗ ಇದೇನಿದು ಪ್ರಾಸಿಕ್ಯೂಷನ್ ಮೊದಲನೇ ಸಾರಿನೇ ಬೇಲ್ ಆಗ್ತಾಗ್ಲೇನೆ ಇವ್ರಿಗೆ ಇಂಥ ಇಂಪಾರ್ಟೆಂಟ್ ಕೇಸ್ಗಳಾಗಿದ್ದಾವೆ, ಇವೆಲ್ಲ ಇದೆ, ಬೇಲ್ ಆಗಿದೆ ಅಂತಾಗ ಅವ್ರೂ ಸಹ ಎಲ್ಲ ಇದನ್ನೆಲ್ಲ ಪರಾಮರ್ಶಿಸಕ್ಕೆಲ್ಲ ನೋಡ್ತಾರೆ. ಯಾವುದೇ ಒಂದು ಕೇಸು ಎಂಥದ್ದೇ ಅದು ಬಲಿಷ್ಠವಾದಂತ ಕೇಸ್ ಆಗಿರ್ಲಿ, ಅದ್ ಎಷ್ಟೇ ಎವಿಡೆನ್ಸಸ್ಗಳನ್ನ ಡೆಸ್ಟ್ರಾಯ್ ಮಾಡ್ಲಿ, ಯಾಕೆಂದ್ರೆ ತುಂಬಾ ಕೇಸಸ್ ಅಲ್ಲಿ ಡೆಸ್ಟ್ರಾಯ್ಗಳು ಮಾಡುವಂತದ್ದೇ ಅವ್ರ ಕೆಲಸ ಆಗಿರುತ್ತೆ. ಎವಿಡೆನ್ಸಸ್ಗಳನ್ನ ಮರ್ಡರ್ ಮಾಡಾದ್ಮೇಲೆ ವೆಪನ್ಗಳು ಸಿಗದೆ ಮಾಡುವಂತದ್ದು, ತಗೊಂಡೋಗ್ಬಿಟ್ಟು ದೊಡ್ಡ ಯಾವ್ದಾದ್ರು ನದಿ ಬಿಸಾಕ್ಬಿಡುವಂತದ್ದು, ಒಂದಷ್ಟು ಚಿಕ್ಕದು ಸಹ ಅವನ ಮೈ ಮೇಲೆ ಆಗ್ಲಿ ಬೇರೆ ಕಡೆ ಎಲ್ಲೂ ಸಹ ಬ್ಲಡ್ ಸ್ಟೈನ್ ಸಿಗದೆ ಇರೋ ತರ ನೋಡ್ಕೊಳ್ಳುವಂತದ್ದು, ಆಮೇಲೆ ಯಾವುದು ಒಂದು ಸಣ್ಣದು DNA ಗೆ ಅವಕಾಶ ಇಲ್ಲದೆ ಇರುವಂತದ್ದು, ಪ್ರತಿಯೊಂದನ್ನು ಸಹ ಆರೋಪಿತಗಳು ಅತ್ಯಂತ ಎಚ್ಚರಿಕೆಯಿಂದ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರು ಅತ್ಯಂತ ಏನೇ ಎಚ್ಚರಿಕೆಯಿಂದ ಮಾಡ್ಲಿ, ನಾವಂತೂ ತನಿಖೆ ಮಾಡ್ತಾ ಇರ್ತಕ್ಕಂಥವ್ರು ನಾವ್ ಯಾವ್ದೇ ಕಾರಣಕ್ಕೂ ಕನ್ಕಾಕ್ಷನ್ ಮತ್ತೆ ಅದನ್ನ ನಾವು ಬೇರೆ ತಗೊಂಡೋಗಿ ಅದನ್ನ ಸೇರ್ಸ್ತಕ್ಕಂಥದ್ದು ನಮ್ಗೇನು ಅವಶ್ಯಕತೆ ಏನಿಲ್ಲ. ಏನಿದೆಯೋ ಅದೇ ಪ್ರಕಾರನೇ ನ್ಯಾಯಾಲಯದ ಮುಂದೆ ನಾವು ಚಾರ್ಜ್ ಶೀಟ್ ನ ದೋಷಾರೋಪಣಾ ಪಟ್ಟಿನ ತಗೊಂಡೋಗ್ಬೇಕು, ಯಥಾ ಪ್ರಕಾರ ತಗೊಂಡೋಗ್ಬೇಕು. ಬಟ್ಟೆಗಳಿಲ್ಲ, ರಕ್ತದ ಬಟ್ಟೆ, ಸುಟ್ಟಾಕಿದ್ದಾನೆ, ಹೌದು ಸುಟ್ಟಿರ್ತಾನೆ, ಏನು ನಾವೇನ್ ಮತ್ತೆ ಅದನ್ನ ಅಯ್ಯೋ ಸುಟ್ಬಿಟ್ಟವನಿ ಅಂತ ಏನಪ್ಪ ಮಾಡೋದು, ಬೇಡ ಒಂದು ಶರ್ಟು ಪ್ಯಾಂಟ್ ತಗೊಂಡ್ಬಿಟ್ರು ಮನೆಗೆ ಹೋಗಿ ರಕ್ತ ಹಾಕ್ಬಿಟ್ಟು ಇಲ್ಲಿ ಸೀಸ್ ಮಾಡ್ಬಿಡೋಣ, ಹಂಗೆ ನಥಿಂಗ್ ಡೂಯಿಂಗ್. ನಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಎಂದೂ ಕೆಲಸ ಮಾಡಕ್ ಹೋಗ್ಬಾರ್ದು. ಸುಟ್ಟಾಕಿದ್ದಾನೆ ಅಂದ್ರೆ ಸುಟ್ಟಾಕಿದ್ದಾನೆ, ಮಾಜರ್ ಮಾಡ್ಬೇಕು. ಇಲ್ಲಿ ಸುಟ್ಟಾಕಿದ್ದಾನೆ 201ಗೆ ಆ ಬಂದಿರ್ತಕ್ಕಂಥ ಎವಿಡೆನ್ಸ್ಗಳು ಯಾರಿರ್ತಾರೋ ಅಷ್ಟೇ ಅದಕ್ಕೆ ಪ್ರಾಮುಖ್ಯತೆ ಇರ್ತದೆ. ಅಲ್ಲಿ ಬಂದಂತ ವಿಟ್ನೆಸಸ್ಗಳು ನಾಳೆ ನ್ಯಾಯಾಲಯದ ಮುಂದೆ ಹೌದು ಸರ್ ನಮ್ಮನ್ನು ಕರ್ಕೊಂಡೋದ ಇರುವಂತ ಬಟ್ಟೆಗಳು ಸುಟ್ಟಾಕಿದ್ರು ಈ ಜಾಗ ಅಂತ ತೋರ್ಸಾದ್ಮೇಲೆ ಅಲ್ಲೆಲ್ಲ ಬೂದಿ ಎಲ್ಲ ಇತ್ತು, ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನಾದ್ರೂ ಈ ತರದ ಬಟ್ಟೆ ಸುಟ್ಟಿದಾರ ಅಂತ ಹೇಳಿ ಅಂತ ಕೆಲವಷ್ಟನ್ನೆಲ್ಲಾನು ನಾವನ್ನ ಸೀಸ್ ಮಾಡ್ಕೊಂಡು ಅದನ್ನ FSL ಕಳಿಸ್ತಕ್ಕಂಥದ್ದು ಇದೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಆದ್ರೆ ಕನಕಾಕ್ಷೆ ಮಾಡುವಂತದ್ದು ಮತ್ತೆ ಅದನ್ನ ಎವಿಡೆನ್ಸಸ್ಗಳನ್ನ ಇಲ್ದೇ ಇರುವಂತದ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅನ್ನುವಂಥದ್ದು ಅಂದಾಗ ಏನಾಗುತ್ತೆ, ಅವಾಗ ಡಿಫೆನ್ಸ್ ಅಡ್ವೊಕೇಟ್ಗಳು ಹೇಳ್ತಾರೆ ಫ್ಯಾಬ್ರಿಕೇಟೆಡ್ ಆಫ್ ಎವಿಡೆನ್ಸ್. ಫ್ಯಾಬ್ರಿಕೇಟ್ ಆಫ್ ಎವಿಡೆನ್ಸ್ ಅಂದ ತಕ್ಷಣ ಪ್ರಾಸಿಕ್ಯೂಷನ್ ಮಾಡ್ಬಿಡ್ಬೋದು ನಮ್ಮನ್ನ, ಪೊಲೀಸ್ ಅಧಿಕಾರಿನ. ಅದಕ್ಕೋಸ್ಕರನೇ ಈಗಲೇ ಆ ಪಾತುಪತಾಸ್ತ್ರ ಏನಿದೆಯೋ ಅದನ್ನ ಇವಾಗ್ಲೇ ಬಿಟ್ಬಿಡ್ತಾ ಇದ್ದಾರೆ. ಫ್ಯಾಬ್ರಿಕೇಟೇ ಮಾಡ್ಬಿಟ್ಟಿದ್ದಾರೆ ಪೂರ್ತಿ ಎವಿಡೆನ್ಸಸ್ಗಳನ್ನ. ಇವ್ರು ಪ್ರಾಸಿಕ್ಯೂಷನ್ ಮಾಡೋಕೆ ಇವ್ರು ಲಾಯಕ್ ಆದವ್ರು, ಇವ್ರು ಪೊಲೀಸ್ನವ್ರು ಇವ್ರು ಅನ್ನುವಂಥದ್ನ ಒಂದನ್ನ ಸರಿಯಾಗಿ ಈಗ್ಲೇನೆ ಒಂದು ಏನು ಹೇಳ್ತಾರಲ್ಲ ಇಂಪ್ರೆಷನ್, ಹೌದೌದು, ಇವಾಗ್ಲೇನೆ ಅದನ್ನ ಗತಾಪ್ರಹಾರ ಮಾಡ್ತಾ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಇವರೆಲ್ಲಾನು ಸೇರ್ಸ್ಬಿಟ್ಟಿದ್ದಾರೆ ಬೇಕಾದಂಗೆ ಇವರು ಅಂತ ಹೇಳುವಂತದ್ನ ನ್ಯಾಯಾಲಯದಿಗೆ ಗಮನಕ್ಕೆ ತಗೊಂಡು ಬಂದು ಬೇಲ್ನಲ್ಲಿ ತಗೊಳ್ಳುವಂತ ಒಂದು ನನ್ನ ಲೆಕ್ಕದಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥದ್ದು. ಅವನನ್ನ ಇದರಲ್ಲಿ ದೋಷಾರೋಪಣಾ ಪಟ್ಟಿನಲ್ಲಿ ಸರಿ ಇಲ್ಲ, ತಪ್ಪು ಇದರಲ್ಲಿ ಜರುಗಿದಾವೆ, ಆ ಕಾರಣಕ್ಕೋಸ್ಕರ ಇವನನ್ನ ನೀವು ಬೇಲಲ್ಲಿ ಬಿಡಬೇಕು. ಆಮೇಲೆ ಟ್ರಯಲ್ ಮಾಡಾದ್ಮೇಲೆ ಎವಿಡೆನ್ಸ್ ಗಳಾಗಿ ಬರ್ತಾವ, ಅದ್ರ ಮೇಲೆ ಯು ಟೇಕ್ ಯುವರ್ ಓನ್ ಇದು ಅಂತ ಹೇಳಿ ಅವ್ರನ್ನ ಆಚೆ ತಗೊಬರ್ತಕ್ಕಂಥ ಒಂದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ನಡೀತಾ ಇದೆ. ಹಂಗೇನೆ ನಮ್ಮವರು ಪ್ರಾಸಿಕ್ಯೂಷನ್ ಅವ್ರೇನು ಅಷ್ಟು ಸುಲಭಕ್ಕೆ ಒಪ್ಕೊಳ್ಳುವಂತದ್ದು ಯಾಕೆಂತಂದ್ರೆ ಅವರು ಹಲವಾರು ಸಾರಿ
ತನಿಖೆ ಭಾಗವಾಗ ಅವರು ಆಗಿರೋದ್ರಿಂದ ತನಿಖೆ ಮಾಡುವಂತ ಸಮಯದಲ್ಲಿ ಹಲವಾರು ಸಾರಿ ಈ ವಿಚಾರಗಳು ಚರ್ಚೆಗಳಾಗಿರ್ತವೆ, ಮಾತುಕತೆ ಆಗಿರುತ್ತೆ, ಚಾರ್ಜ್ ಶೀಟ್ ಹಾಕ್ಬೇಕಾದಂತ ಸಮಯದಲ್ಲಿ ಮಾತಾಡಿರ್ತಾರೆ. ಎಲ್ಲಾ ಸಮಯದಲ್ಲೂ ಸಹ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದೀರಿ, ಎವಿಡೆನ್ಸ್ ಹೆಂಗಾಯ್ತು, ಇಲ್ಲಿ ಹೆಂಗ್ ಕಲೆಕ್ಟ್ ಮಾಡಿದ್ರಿ, ಇದೇನಾಗಿದೆ ಅನ್ನುವಂಥದ್ದು ಮಾನಿಟರ್ ಮಾಡಿರುವಂತದ್ದು ಅನ್ನಿಸ್ತದೆ ನಂಗೆ. ಮಾನಿಟರ್ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗುದಿಲ್ಲ. ನಾವು ನನ್ನ ಹತ್ರ ತಗೊಂಡ್ ಬಂದ್ರೆ ನಾನು ಹೇಳ್ಬಿಡ್ತೀನಿ, ಇದೇನ್ರಿ ನೀವು ಇಲ್ಲಿ ನೋಡಿದ್ರೆ ವಾರಂಟರಿ ಸ್ಟೇಟ್ಮೆಂಟ್ ಒಳಗಡೆ ಚಪ್ಪಲಿ ಇದೆ, ಅಲ್ಲಿ ಶೂ ಹೆಂಗ್ ಮಾಡ್ತೀರಿ ರೀ, ಹಂಗ ಆಗಲ್ಲ ರೀ, ನೀವೇನ್ರಿ ನೀವು ರೀ, ನಾಳೆ ನಿಮ್ಮನ್ನ ಕುಕ್ಕು ಬಿಡ್ತಾರೆ ಹಿಡ್ಕೊಂಡು ಕೋರ್ಟ್ ಒಳಗಡೆ, ಏನಂತೀರಿ ಆಗ ನೀವು? ಇಲ್ಲ ಸರ್ ಅವ್ನು ಹೇಳ್ದ ಮಟ್ಟು ಅಲ್ಲಿ ಮನೆಗೆ ಹೋದಾಗ ಶೂ ಇತ್ತು ಸರ್, ಆ ಶೂ ಒಳಗಡೆ ಒಂದು ಸ್ಕಿನ್ ಎಲ್ಲ ಇತ್ತು ಸರ್, FSL ಕಳಿಸ್ಕೊಟ್ಟು ಅವ್ನ್ ಬ್ಲಡ್ ಸ್ಟೈನ್ ಎಲ್ಲ ಅಂದಾಗ ನಗೆ ಪಟ್ಲಾಗುತ್ತದೆ ಎಲ್ಲ ಆಕ್ಚುಲಿ ಬಂದು. ಯಾಕೆಂದ್ರೆ ಅವ್ನು ಹೇಳಿರೋದೇ ಒಂದು, ಅವನ ಪ್ರಕಾರ ನಾವು ಕರ್ಕೊಂಡು ಹೋಗಿರೋದೇ ಒಂದು, ಸಿಕ್ಕಿರೋದೇ ಒಂದು, ಅದ್ರೊಳಗಡೆ ಒಂದ್ ಬ್ಲಡ್ ಸ್ಟೈನ್, ಒಂದ್ ಸ್ಕಿನ್, ಅದನ್ನೊಂದು DNA ಮಾಡಿಸುವಂತದ್ದು, ಹೌದು ಶೂನಲ್ಲಿ ಒದ್ದಿದ್ದಾನೆ. ಇವೆಲ್ಲ ಏನಾಗುತ್ತೆ ಅಂದ್ರೆ ನಾವೇನೆ ಗೊತ್ತಿದ್ದು ತಪ್ಪು ಮಾಡುವಂತದ್ದು. ಹಿಂಗ ಆಗುತ್ತೆ. ಕ್ವಶನ್ಗಳು ಡಿಫೆನ್ಸ್ ಅವ್ರು ಹಿಂಗ್ ಕೇಳ್ತಾರೆ, ನಮ್ಮನ್ನು ಬಲಿ ಆಗ್ತಾರೆ ಅಂತ ಗೊತ್ತಿದ್ರು ನಾವೇನಿದೆಯೋ ಹಂಗೆ ಮಾಡೋಣ ಆಯ್ತು. ಚಪ್ಲಿ ಇದ್ದಾದ್ಮೇಲೆ ಹೇಳಿದ್ದೇ ಮಾಡ್ಬೇಕಲ್ಲ ನಾವು, ಪಂಚರ್ ಮುಖಾಂತರ ಹಂಗೆ ತಾನೇ ಕರ್ಕೊಂಡು ಹೋಗ್ಬೇಕು ನಾವು. ಇಲ್ಲ ಅಲ್ಲೋದಾಗ ಶೂ ಇತ್ತು, ಆ ಶೂ ಒಳಗಡೆ ರೇಣುಕಾ ಸ್ವಾಮಿ ಬ್ಲಡ್ ಇತ್ತು, ಅವನ್ ಸ್ಕಿನ್ ಇತ್ತು ಅನ್ನುವಂಥದ್ದು ಇರ್ಲಿ, ನಮ್ಗೇನಂತ ಯಥಾ ಪ್ರಕಾರ ಹಂಗೆ ಮಾಡೋಣ ಬಿಡಿ. ಅದು ನೋಡೋಣ ಅದೆಷ್ಟರ ಮಟ್ಟಕ್ಕೆ ನ್ಯಾಯಾಲಯಗಳನ್ನ ಕನ್ಸಿಡರ್ಗಳು ಮಾಡ್ತೇವೆ. ಯಾಕೆಂದ್ರೆ ಆತರ ನಾವು ಅದಕ್ಕೆ ನಾವು ವಿರುದ್ಧ ಸಾಕ್ಷಿಗಳು ಅಂತ ಕರಿತೀವಿ. ನಾವೇ ಮಾಡ್ಕೊಳ್ಳೋದು ಚಾಲೆಂಜಸ್ ಎಲ್ಲ ಸಾಕ್ಷಿಗಳನ್ನ. ಆ ತರದ್ದು ಹೇಗೆ ನ್ಯಾಯಾಲಯ ತಗೊಳ್ತದೆ ಅಂತ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್.